ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಸೂದೆಗೆ ಜಂಟಿ ಸದನ ಸಮಿತಿ ರಚನೆ ಇನ್ನೂ ಕೂಡ ವಿಳಂಬ ಆಗುತ್ತೆ. ಲೋಕಸಭೆಯಲ್ಲಿ ಮಂಡಿಸಿ 2 ವಾರ ಕಳೆದರೂ ಕೂಡ ಪರಿಶೀಲನೆ ವಿಳಂಬ ಆಗಿದೆ. ಮಸೂದೆಯನ್ನು ಪರಿಶೀಲಿಸಲು ಫೈನಲ್ ಆಗಿಲ್ಲ ಜೆಪಿಸಿ ಸದಸ್ಯರ ಹೆಸರು. ಆಗಸ್ಟ್ 20ರಂದು ಮಸೂದೆಯನ್ನು ಮಂಡಿಸಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಮಿತಿ ಸೇರದಿರಲು ಟಿಎಂಸಿ ಹಾಗೆ ಎಸ್ಪಿ ಮತ್ತು ಆಮ್ ಆದ್ಮಿ ಪಕ್ಷ ತೀರ್ಮಾನ ಮಾಡಿದ್ರು. ಇನ್ನು ಜೆಪಿಸಿ ಸೇರುವ ಕುರಿತು ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ ಕಾಂಗ್ರೆಸ್. ಇನ್ನೂ ಕೂಡ ಅದು ಗೊಂದಲದಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಪರ ವಿರೋಧ ಚರ್ಚೆಯ ಬಳಿಕ ಅಂತಿಮ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ, ಪ್ರಕಟ ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಸೇರಿದರೆ ಮೈತ್ರಿಕೂಟದ ಪಾಲುದಾರರನ್ನು ಕಡೆಗಣಿಸಿದಂತೆ ಆಗುತ್ತೆ. ಅಂದರೆ ಉಳಿದಂಥ ಪಕ್ಷಕ್ಕೆ ಟಿಎಂಸಿ ಆಮ್ ಆದ್ಮಿ ಅವೆಲ್ಲ ಬೇಡ ಅಂತ ಹೇಳಿ ನಾವು ಸೇರಲ್ಲ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಏನಾದರೂ ಓಕೆ ಅಂದರೆ ಅಲ್ಲಿಗೆ ಒಂದು ಸಂದೇಶ ಬರುತ್ತೆ, ಹೊಂದಾಣಿಕೆ ಇಲ್ಲ ಇಂಡಿಯಾ ಕೂಟದಲ್ಲಿ ಅಂಥೇಳಿ, ಅಥವಾ ಇಂಡಿಯಾ ಕೂಟವನ್ನು ಕಡೆಗಣಿಸಿದಂತಾಗುತ್ತೆ ಅಂತ ಒಂದು ಕಾಂಗ್ರೆಸ್ಗೆ ಆತಂಕ ಶುರುವಾಗ್ಬಿಟ್ಟಿದೆ. ವಕ್ಫ್ ತಿದ್ದುಪಡಿ ಮಸೂದಿ ಪರಿಶೀಲನೆಗೆ ಜೆಪಿಸಿ ರಚನೆ ತ್ವರಿತವಾಗಿ ನಡೆದಿತ್ತು. ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ ಪರಿಶೀಲನೆಗೂ ಕೂಡ ಭಾಳ ಬೇಗ ಅಲ್ಲಿ ಜೆಪಿಸಿ ರಚನೆ ಮಾಡಿದ್ರು, ಅಂದರೆ ಒಂದು ಕಮಿಟಿ. ಆದರೆ 30 ದಿನದಲ್ಲಿ ಜನಪ್ರತಿನಿಧಿಗಳು ಬಂಧನಕ್ಕೊಳಗಾಗುವ ಮಸೂದೆಯನ್ನು ಪರಿಶೀಲನೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಈಗ ವಿಳಂಬ ಆಗ್ತಾ ಇದೆ. 30 ದಿನ CM ಹಾಗೆ PM ಸಚಿವರು ಬಂಧನಕ್ಕೊಳಗಾದರೆ ಪದಚ್ಯುತಿಗೊಳಿಸುವಂಥ ಮಸೂದೆ ಇದು. ಭಾಳ ಪರ ವಿರೋಧ ಕಾರಣ ಆಗ್ತದೆ. ಪ್ರತಿಪಕ್ಷಗಳು ಬೇಡ ಅಂತ ಹೇಳ್ತಿದ್ದಾವೆ. ಅಂದರೆ ಯಾರೋ ಒಬ್ಬ ಜನಪ್ರತಿನಿಧಿ, ಅದು ಪ್ರಧಾನಿ ಆಗಿರ್ಬೋದು, CM ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಯಾವುದೋ ಒಂದು ಅಕ್ರಮಕ್ಕೂ ಒಳಗಾಗಿ ಜೈಲಿಗೆ ಹಾಕಿದ್ರು ಅವ್ರನ್ನ. 30 ದಿನದ ಮೇಲೆ ಅಥವಾ 30 ದಿನ ಅಲ್ಲೇ ಇದ್ದರೆ ಅವ್ರನ್ನ ಆ ಸ್ಥಾನದಿಂದ ಕಿತ್ತು ಹಾಕುವಂತಹ ಒಂದು